ಜಮೀನಿನ ರಸ್ತೆ ಒತ್ತುವರಿ ತೆರವುಗೊಳಿಸಿದ ಕಂದಾಯ ಇಲಾಖೆ ಕ್ರಮವನ್ನು ಖಂಡಿಸಿ ಒತ್ತುವರಿದಾರರು ಕೊಲೆ ಬೆದರಿಕೆ ಹಾಕಿರುವುದನ್ನು ವಿರೋಧಿಸಿ ರೈತರೊಬ್ಬರು ತಾಲೂಕು ಕಚೇರಿ ಎದುರು ದಯಾಮರಣ ಕೋರಿ ಅನಿರ್ದಿಷ್ಟಾವಧಿ ಏಕಾಂಗಿ ಹೋರಾಟವನ್ನು ಆರಂಭಿಸಿದ್ದಾರೆ. ಪಡುಕೋಟೆ ಗ್ರಾಮದ ಬಾಬು ಎಂಬುವವರೇ ಜಮೀನಿನ ವಿವಾದದ ಹಿನ್ನೆಲೆಯಲ್ಲಿ ನ್ಯಾಯ ಕೊಡಿಸಿ ಇಲ್ಲವೇ ದಯಾಮರಣ ಕೊಡಿ ಎಂದು ಏಕಾಂಗಿ ಹೋರಾಟವನ್ನು ಆರಂಭಿಸಿದ್ದಾರೆ. ಬಾಬು ತಾಲೂಕಿನ ಪಡುಕೋಟೆ ಕಾವಲ್ ದೇವರಾಜನಗರ ಗ್ರಾಮದ ಸರ್ವೆ ನಂಬರ್ 215 ಮತ್ತು 216ರಲ್ಲಿ 3.36 ಎಕರೆ ಜಮೀನು ಖರೀದಿಸಿದ್ರು. ಸದರಿ ಜಮೀನಿಗೆ ರಸ್ತೆ ಇಲ್ಲದ ಕಾರಣ ರಸ್ತೆಗಾಗಿ 7 ಗುಂಟೆ ಜಮೀನು ಖರೀದಿಸಿ ಅವರ ಹೆಸರಿಗೆ ಕ್ರಯ ಮಾಡಿಸಿಕೊಂಡಿರುವುದಾಗಿ ತಿಳಿಸಿರುತ್ತಾರೆ. ಆದರೆ ಪಕ್ಕದ ಜಮೀನಿನ ಉಮಾಶಂಕರ್ ಮತ್ತು ಕುಟುಂಬ ಕ್ರಯಕ್ಕೆ ಪಡೆದುಕೊಂಡ ರಸ್ತೆ ಜಾಗ ಒತ್ತುವರಿ ಮಾಡಿಕೊಂಡು ಜಾಗ ಬಿಡುವಂತೆ ಕೇಳಿದ್ರೆ ನನಗೆ ಕೊಲೆ ಬೆದರಿಕೆ ಹಾಗೂ ಅತ್ಯಾಚಾರದ ಕೇಸು ದಾಖಲಿಸಿ ಜೈಲಿಗೊಟ್ಟುವ ಬೆದರಿಕೆಯನ್ನ ಹಾಕುತ್ತಿದ್ದಾರೆ. ಈ ಕುರಿತು ನನಗೆ ನ್ಯಾಯ ದೊರಕಿಸಿಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೆ. ಆದರೆ ಈವರೆಗೂ ಸಮಸ್ಯೆಗೆ ಪರಿಹಾರ ದೊರೆತಿಲ್ಲ. ಹೋರಾಟವನ್ನ ಆರಂಭಿಸಿದ್ದು ಮನನೊಂದು ನನಗೆ ನ್ಯಾಯ ಕೊಡಿಸಬೇಕು, ಇಲ್ಲವೇ ದಯಾಮರಣವನ್ನಾದರೂ ಕೊಡಿಸಿ, ದಯಾಮರಣ ದೊರೆಯುವ ತನಕ ಹೋರಾಟವನ್ನ ನಿರಂತರವಾಗಿ ನಡೆಸುತ್ತೇನೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಈ ಹೋರಾಟಕ್ಕೆ ಹಲವು ಸಂಘಟನೆಗಳ ಮುಖಂಡರು ಬೆಂಬಲ ನೀಡುವ ಭರವಸೆಯನ್ನು ಸಹ ನೀಡಿದ್ದಾರೆ. ಮಲಾರ ಮಹದೇವಸ್ವಾಮಿ, ಟಿವಿ ನ್ಯೂಸ್ ಕನ್ನಡ, HD ಕೋಟೆ. ಎಲ್ಲರಿಗೂ ಒಂದೇ ತರ ನ್ಯಾಯ ಇದೆ, ಆದರೆ ನನಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಸಂವಿಧಾನ ಅಂಬೇಡ್ಕರ್ ಶಿಲ್ಪಿ ಅವರು ಏನು ಹೇಳಿದ್ದಾರೆ, ಎಲ್ಲರಿಗೂ ಒಂದು ನ್ಯಾಯ ಇದೆ ಅಂತ ಅವರೇ ಕಷ್ಟಪಡ್ತವರು. ಬಟ್ ನನಗೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ದಯವಿಟ್ಟು ನ್ಯಾಯ ದೊರಕಿಸ್ಕೊಡಿ, ದಯವಿಟ್ಟು ಎಲ್ಲರೂ ಬೆಂಬಲ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಅಧಿಕಾರ ಬಲ ಇದೆ, ಅವರು ನನ್ನ ಏನು ಮಾಡೋಕ್ಕಾಗ್ತಾ ಇಲ್ಲ, ಅವರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಬೆದರಿಸ್ತಾ ಇದ್ದಾರೆ. ಮತ್ತು ನನಗೆ 3-4 ಸರಿ ಅಟೆಂಪ್ಟ್ ಮಾಡಿದ್ದಾರೆ. ನನ್ನ ಮೇಲೆ FIR ಕೂಡ ಮಾಡಿಸಿದ್ದಾರೆ. ಅವರು ನನ್ನ ಜಮೀನಿಗೆಲ್ಲ ಬಂದು ಹೊಡೆದಾಡಿರೋದ್ರಿಂದ ಅವ್ರಿಗೂ 2 FIR ಆಗಿದೆ. ಟೋಟಲ್ ಅವ್ರ ಫ್ಯಾಮಿಲಿ ಮೇಲೆ 6 FIR ಆಗಿದೆ, 5-6 FIR ಆಗಿದೆ. ಸರ್, ಇವರು ನನ್ನ ಯಾವುದೇ ರೀತಿಯಲ್ಲೂ ನನಗೆ ಮನುಷ್ಯತ್ವನೇ ಇಲ್ಲದೇ ಇರೋ ರೀತಿ ಮಾತಾಡ್ತಿದ್ದಾರೆ. ನೀನು ಈ ಊರಲ್ಲಿ ಇರಬಾರ್ದು, ನೀನು ಈ ಊರನ್ನಲ್ಲ, ನೀನು ಮೂಲತಃ ಬೆಂಗಳೂರು, ನೀನು ಯಾಕೆ ಇಲ್ಲಿ ಬಂದಿದ್ಯಾ, ಈ ಕ್ರಮಗಳನ್ನ ತೆಗೆದುಕೊಳ್ಳಲ್ಲ. ಇವ್ರ ಮೇಲೇನೆ FIR ಮಾಡೋದು, ಯಾರು ಬಾಬು ಮೇಲೆ FIR ಮಾಡೋದು, ಅವ್ರ ಕುಟುಂಬದ ಮೇಲೆ FIR ಮಾಡೋದು, ಅದು ಮಾಡ್ತಾ ಇದ್ದಾರೆ ಸರ್. ಆ ಉದ್ದೇಶಕ್ಕೆ ಈಗ ಅವ್ರು ಗುರುತಿಸ್ಕೊಟ್ಟಿಸಿದ ಮೇಲೆ ಇದು ನಮ್ಮ ಜಾಗ ಅಂತ ಹೋಗಿ ಕುತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದು ಮತ್ತೆ ರಕ್ಷಣೆ ಕೊಡೋದು ಕೂಡ ಪೊಲೀಸ್ ಅವರಿಗೂ ಸೇರಿದ್ದಲ್ವಾ ಸರ್. ಆ ಉದ್ದೇಶಕ್ಕಾಗಿ ನಾವು ಈ ಸಮಯದಲ್ಲಿ ಇವರು ಅಹೋರಾತ್ರಿ ಏನ್ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ನಾವು ಕೂಡ ದಲಿತ ಮಹಿಳಾ ಒಕ್ಕೂಟದ ಕಡೆಯಿಂದ ನಾವು ಕೂಡ ಅವ್ರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ ಸರ್. ಇವರು ಪ್ರತಿಭಟನೆಯನ್ನ ಹೀಗೆ ಮಾಡೋದ್ರಿಂದ ದೊಡ್ಡ ಮಟ್ಟಿಗೆ ಇವ್ರಿಗೆ ನಮ್ಮ ಬಾಬು ಅವ್ರಿಗೆ ಕಾನೂನು ವಿರುದ್ಧವಾಗಿ ಮಾಡಬೇಡಿ, ಕಾನೂನು ಪ್ರಕಾರವಾಗಿ ಮಾಡಿ ಅಂತ ಈ ಮೂಲಕ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತಿದ್ದೇನೆ. ಇವರು ಹೋರಾಟನ ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ. ಇನ್ನು ಮುಂದಕ್ಕೆ ನಿಮ್ಮ ಮಾಧ್ಯಮದವರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಬೇಕಂತೇಳಿ ಈ ಮೂಲಕ ಕೇಳ್ತಾ ಇದ್ದೇನೆ. ನನ್ನ ಹೆಸರು ದೊರೆಸ್ವಾಮಿ ಅಂತ, ಸ್ವಯಂ ನಿವೃತ್ತ ASI. ಮೊನ್ನೆ ತನ ಪಾಪ ನಮ್ಮ ಬಾಬು ಅವರು ಎಲ್ಲ ಇಲಾಖೆ ಇವರು ಜಮೀನಿನ ವಿಚಾರವಾಗಿ ಎಲ್ಲ ದಾಖಲೆಗಳು ಇದ್ರೂ ಸಹ ಯಾವುದೇ ಅಧಿಕಾರಿಗಳು ಇವರಿಗೆ ಸ್ಪಂದಿಸಿಲ್ಲ. ಇವರು ನಮ್ಮ ಬಾಬು ಅವರು ಅಕ್ರಮವಾಗಿ ರೆಸಾರ್ಟ್ಗಾಗಲಿ, ಅಕ್ರಮವಾಗಿ ಸುಳ್ಳುಗಾರಿಕೆ ಮಾಡೋಕ್ಕಾಗಲಿ, ಅಕ್ರಮ ಜೂಜು ಮಾಡೋಕ್ಕೋಸ್ಕರ ಇವರು ಇದಕ್ಕೋಸ್ಕರ